ಎಲ್ಲರಿಗೂ ನಮಸ್ತೆ. ನನ್ನ ಜೊತೆ ಸೋನು ಶ್ರೀನಿವಾಸ್ ಗೌಡ ಅವರಿದ್ದಾರೆ. ಇತ್ತೀಚೆಗೆ ಬಹಳ ವೈರಲ್ ಆಗ್ತಾ ಇದೆ ಅವರದ್ದು ಒಂದು ವಿಡಿಯೋ. ಏನಂತ ಹೇಳಿದ್ರೆ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಎಲ್ಲ ಗಂಡು ಮಕ್ಕಳು ಕೂಡ ಕಳ್ಳನ ಮಕ್ಕಳು ಅಂತ ಅವ್ರು ಹೇಳಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಮೇಡಮ್, ನಾನು ಕೂಡ ಗಂಡು ಮಗು, ನನ್ನನ್ನು ಕಳ್ಳ ಅಂತ ಹೇಳ್ತೀರಾ? ನಿಮ್ಮ ತಂದೆ ಕೂಡ ಗಂಡು ಜೀವಕ್ಕೆ ಸೇರಿದವರು, ಅವ್ರನ್ನ ಅದೇ ರೀತಿಯಲ್ಲಿ ಸಂಬೋಧಿಸ್ತೀರಾ, ಹೇಗೆ? ಇಲ್ಲ ಸರ್, ನಾನು ಎಲ್ಲೂ ಹುಡುಗರು ಕಳ್ಳನ ಮಕ್ಕಳು ಅಂತ ಹೇಳಿ ನನ್ನ ಖಾಸಗಿ ಅಕೌಂಟ್ ಆಗಿರ್ಬೋದು, ನನ್ನ ವೈಯಕ್ತಿಕ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲೂ ಕೂಡ ನಾನು ಹಾಕಿಲ್ಲ. ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಿಮ್ಮ ವೈಯಕ್ತಿಕ ಖಾತೆಯಲ್ಲಿ ನೀವು ಕೊಡದೇ ಇದ್ರು ಓಪನ್ ಆಗಿ ಒಂದು ನ್ಯೂಸ್ ಮೀಡಿಯಾದಲ್ಲಿ ನೀವು ಅಷ್ಟು ಓಪನ್ ಆಗಿ ಹೇಳಿದ್ಮೇಲೆ ಇನ್ನು ವೈಯಕ್ತಿಕ ಹೇಳುವ ಅವಶ್ಯಕತೆ ಏನು ಇಲ್ಲ. ಅದರ ಅವಶ್ಯಕತೆ ಇದ್ದಿತ್ತ ಅದು ಹೇಳುವಂಥದ್ದು ಅಂತ? ನಾನು ಹೇಳಿರೋದು ತಮಾಷೆಗೆ ಅಂತ ಎಲ್ಲರಿಗೂ ಗೊತ್ತು ಸರ್. ಅಲ್ಲಿದ್ದ ಹ್ಯಾಂಕರ್ಗೂ ಗೊತ್ತಿತ್ತು, ಆ್ಯಂಡ್ ಸುತ್ತಮುತ್ತ ಇರುವಂತಹ ನ್ಯೂಸ್ ಅವ್ರಿಗೂ ಗೊತ್ತಿತ್ತು. ನಾವು ಇಬ್ರು ತಮಾಷೆ ಮಾಡ್ತಾ ಇದ್ದಿದ್ದು. ಆ್ಯಂಡ್ ನನ್ನ ಸಾಂಗ್ ಪ್ರೆಸ್ ಮೀಟಿಗೆ ಬಂದುಬಿಟ್ಟು ನನ್ನ ಸಾಂಗ್ ಹೇಗಾಯಿತು, ನನ್ನ ಡ್ಯಾನ್ಸ್ ಹೇಗಾಯಿತು, ನನ್ನ ಆ್ಯಕ್ಟಿಂಗ್ ಬಗ್ಗೆ ಕೇಳಬೇಕು ಹೊರತು ನಿನ್ನ ಬಾಯ್ ಫ್ರೆಂಡ್ ಏನು ಮಾಡ್ದ, ನಿನ್ನ ಬಾಯ್ ಫ್ರೆಂಡ್ ಸತ್ನ, ನಿನ್ನ ಹುಡುಗಿರಿಗೆ ಮೋಸ ಮಾಡೋ ಹುಡುಗರ ಬಗ್ಗೆ ಏನು ಹೇಳ್ತೀಯಾ, ಹುಡುಗ ಆಗಿ ಹುಡುಗರ ಬಗ್ಗೆ ಏನು ಹೇಳ್ತೀರಾ ಅಂತ ಅವ್ರು ಏನೇ ಕ್ವಶನ್ ಮಾಡಬೇಕಿತ್ತು ಸರ್? ಹಾಂ, ಹುಡುಗರು ನಿಮ್ಮ ಬಗ್ಗೆ ನಿಮ್ಗಳು ಗೊತ್ತಲ್ವಾ? ದೆನ್ ನನ್ನನ್ನು ಯಾಕೆ ಕ್ವಶನ್ ಮಾಡ್ತಾರೆ? ಹುಡುಗರ ಬಗ್ಗೆ ಹೇಳಿ 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 ಅಂತ ನನ್ನ ಟ್ರಿಗರ್ ಮಾಡಿ ನನಗೆ ಇದೇ ಥರ ನೆಗೆಟಿವ್ ಆಗಬೇಕು ಅಂತ ಅವರು ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಲ್ವಾ? ನೀವು ಆ ಸಂದರ್ಭದಲ್ಲಿ ಉತ್ತರ ಕೊಡದೇ ಇದ್ದಿದ್ರೆ ಅದು ಮುಗ್ದು ಹೋಗ್ತಿತ್ತು. ಉತ್ತರ ಕೊಟ್ಟು ಬಿಟ್ಟು ಈಗ ಅದು ಸರಿಯಲ್ಲ ಅಂತ ಸಮಾಜ ಹೇಳುವಾಗ ಈಗ ನೀವು ಈ ರೀತಿ ಮಾಡಿದ್ರೆ ಹೇಗೆ ಅಂತ? ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ಮಾಡಿದ್ದೀನಿ ಸರ್, ಕ್ಲಾರಿಟಿ ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನಾನು ಯಾವುದೇ ಗಂಡಸರಿಗೂ ಬೇಜಾರು ಮಾಡಬೇಕು ಅನ್ನೋದಾಗಿರ್ಬೋದು, ಇನ್ನೊಂದು ಆಗ್ಬಿಡ್ಬೇಕು, ನಾನು ಅವ್ರನ್ನ ತುಳಿದು ಮೇಲೆ ಹೋಗ್ಬಿಡ್ಬೇಕು ಅನ್ನೋದಾಗಿರ್ಬೋದು, ನಾನು ಎಲ್ಲೂ ಹೇಳಿಲ್ಲ. ನಾನು ಹೇಳಿರೋದು ತಮಾಷೆಗೆ. ಆ ತಮಾಷೆನ ನೀವು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಷ್ಟೇ. ಇದನ್ನ ಬೇರೆಯವ್ರು ಹೇಳಿದರೆ ವಿಷಯನೇ ಅಲ್ಲ, ಏನೂ ಇಲ್ಲ. ಸೋನು ಹೇಳ್ತಾ ಇರೋದಕ್ಕೆ ನ್ಯೂಸ್ ಮಾಡ್ತಾ ಇದ್ದೀರಾ. ಕೆಲವೊಂದಷ್ಟು ಕೆಲಸ ಇಲ್ಲದೆ ಇದ್ದವರು ಆ ಒಂದು ವಿಷಯನ ತಗೊಂಡು ಪ್ರಚಾರ ಮಾಡಿಕೊಂಡು ಅವ್ರ ಬೆಳೆ ಬೇಯಿಸ್ಕೊತಿದ್ದಾರೆ. ನಾನೀಗ ಅದ್ರಲ್ಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನು ಕಾನೂನು ಪ್ರಕಾರ ಮಾತಾಡಬೇಕು, ಕಾನೂನು ಪ್ರಕಾರನೇ ಮಾಡ್ತಾ ಇದ್ದೀನಿ, ಮಾಡಿ ತೋರಿಸ್ತೀನಿ. ಉಂಟು ಮೇಲ್ನೋಟಕ್ಕೆ ನೋಡುವಾಗ ಅದು ತಮಾಷೆಯಾಗೆ ಹೇಳ್ದಾಗೆ ಇದೆ. ಆದ್ರೆ ಒಂದು ಸತಿ ಸಾರಿ ಕೇಳಿಬಿಟ್ಟಿದ್ರೆ ಇದೆಲ್ಲವೂ ಕೂಡ ಮುಗ್ದು ಹೋಗ್ತಿತ್ತು ಅಂತ. ಇಲ್ಲಿವರೆಗೆ ಬಂದು ಅದನ್ನ ಮತ್ತೆ ಕೇಸ್ ಮಾಡೋದು, ಇದರ ಅವಶ್ಯಕತೆ ಏನಿದೆ? ಎಲ್ಲೋ ಒಂದು ಕಡೆ ಪುನಃ ಎಲ್ಲೋ ಹಿನ್ನೆಲೆಗೆ ಹೋಗಿದ್ದಂತ ಸೋನು ಗೌಡ ಪುನಃ ಪ್ರಚಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೂಡ ಬರ್ತಾ ಇದೆ. ಸರ್, ಪ್ರಚಾರಕ್ಕೋಸ್ಕರ ಯಾವುದೇ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು ನೆಗೆಟಿವ್ ಮಾಡ್ಕೊಳ್ಳಲ್ಲ ಸರ್. ಅದು ಪಾಸಿಟಿವ್ ಆಗ್ತಿದೆ ಅಂದರೆ ಪ್ರಚಾರಕ್ಕೆ ಇಳಿಬೋದು. ಬಟ್ ಇದರಿಂದ ನನಗೆ ಫುಲ್ ನೆಗೆಟಿವ್ ಆಗ್ತಿದೆ. ಸೊ ಇದೇ ಕಾರಣಕ್ಕೆ ನಾನು 4 ವರ್ಷದಿಂದ ಯಾರಿಗೂ ಇಂಟರ್ವ್ಯೂ ಕೊಡಲ್ಲ ಸರ್. ಯಾರಾದರೂ ಒಬ್ಬರು ತಕರಾರು ಮಾಡ್ತಾರೆ, ನೆಗೆಟಿವ್ ಮಾಡ್ತಾರೆ ಅನ್ನೋ ವಿಷಯಕ್ಕೆ ನಾನು ಇಂಟರ್ವ್ಯೂ ಕೊಡ್ತಾ ಇರಲಿಲ್ಲ. ಸೊ ನಾನು ಇವಾಗಲಲ್ಲ, ಇನ್ನು 10 ಸಲ ಅಲ್ಲ 1000 ಸಲ ಕೇಳಿದ್ರು ಒಂದೇ ಮಾತು ಹೇಳೋದು, ನಾನು ತಮಾಷೆಗೆ ಆ ಒಂದು ಮಾತನ್ನ ಹೇಳಿದ್ದುಂಟು. ಈ ಇನ್ಸ್ಟಾಗ್ರಾಮಲ್ಲೂ ಅದೇ ಹೇಳಿದ್ದೀನಿ, ನನ್ನ ಯೂಟ್ಯೂಬಲ್ಲೂ ಅದೇ ಹೇಳಿದ್ದೀನಿ. ತಮಾಷೆಗೆ ಮಾಡಿದ್ದಕ್ಕೆ ನಾನು ಸಾರಿ ಕೇಳಲ್ಲ ಸರ್. ನಾನು ಸಾರಿ ಕೇಳಲ್ಲ. ಯಾಕೆ ಸಾರಿ ಕೇಳಬೇಕು? ತಪ್ಪು ಮಾಡಿದ್ದೀನ ನೀವು? ಯಾಕಂದ್ರೆ ಆ ಆಂಕರ್ ಎದುರಿಗೆ ನೀವು ಹೇಳಿರ್ಬೋದು, ಆದ್ರೆ ನೀವು ಹೇಳಿದ್ದು ಇಡೀ ಎಲ್ಲಾ ಗಂಡು ಮಕ್ಕಳು ಅಂತ ಹೇಳಿ. ಆ ಗಂಡು ಮಕ್ಕಳಲ್ಲಿ ನಾನು ಬಂದೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ಬಂದ್ರು, ಅಲ್ಲಿ ಪಕ್ಕದಲ್ಲಿರೋ ರಿಪೋರ್ಟರು ಬಂದ್ರು, ಇವರೆಲ್ಲರೂ ಬಂದ್ರು. ಸರ್ ಹೇಳ್ತಿಲ್ವಾ, ನಾನು ವೈಯಕ್ತಿಕವಾಗಿ ಹೇಳಿದ್ರೆ ನಾನು ಸಾರಿ ಕೇಳ್ತೀನಿ. ನಾನು ಒಂದು ಸಾರಿ ಕೇಳೋದ್ರಲ್ಲಿ ನಾನು ಚಿಕ್ಕವಳಾಗಲ್ಲ, ದೊಡ್ಡವಳಾಗಲ್ಲ. ಅದೇನೇ ಆಗಿರ್ಬೋದು, ನಾನು ತಪ್ಪೇ ಮಾಡಿಲ್ಲ. ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ನಂತರ ನಾನು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಹುಡುಗ ಸರಿ ಇದ್ದರೆ ಹುಡುಗಿ ಸರಿ ಇರಲ್ಲ, ಹುಡುಗಿ ಸರಿ ಇದ್ದರೆ ಹುಡುಗ ಸರಿ ಇರಲ್ಲ, ಇಬ್ಬರು ಸರಿ ಇದ್ದರೆ ದೇವರೇ ಸರಿ ಇರಲ್ಲ. ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನನಗೆ ನನ್ನ ಪರ್ಸ್ನಲ್ ವಿಷಯದಲ್ಲಿ ಕೆಲವೊಂದಷ್ಟು ಹುಡುಗರು ಬ್ಯಾಡ್ ಕಮೆಂಟ್ಸ್ ಹಾಕಿರೋದಾಗಿರ್ಬೋದು, ನನ್ನ ಲವ್ವರ್ ಅಂತ ಅನ್ಸ್ಕೊಂಡವನು ನನಗೆ ಬೇಜಾರು ಮಾಡಿದ್ದುಂಟು. ನಿಮಗೆ ನಿನ್ನ ಲವ್ವರ್ ಹೇಗೆ ಮೋಸ ಮಾಡ್ದ ಆ ಹುಡುಗರ ಬಗ್ಗೆ ಒಂದು ಮಾತು ಹೇಳಿ ಅಂದಾಗ ಕಳ್ಳನ ಮಗ ಅಂತ ಹೇಳಕ್ಕೆ ಕಳ್ಳನ ಮಕ್ಕಳು ಅಂತ ಬಂದಿರೋದು. ಅರ್ಥ ಆಯ್ತಾ? ಸೊ ಇದನ್ನ ದೊಡ್ಡ ವಿಷಯ ಮಾಡೋ ಅವಶ್ಯಕತೆನೇ ಇಲ್ಲ ನನ್ನ ಪ್ರಕಾರ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಪ್ರಚಾರ ಆದ ನಂತರ ಆ ಬದುಕುವುದು ಕೂಡ ಅಷ್ಟೇ ಸೂಕ್ಷ್ಮವಾಗಿರಬೇಕಾಗತ್ತೆ, ಅಷ್ಟೇ ಸೆನ್ಸಿಟಿವ್ ಆಗಿ ಮಾತಾಡಬೇಕಾಗತ್ತೆ. ಸೊ ಇನ್ನು ಮುಂದೆ ಆದರೂ ಸರಿ ಮಾಡ್ಕೊಂಡು ಹೋಗ್ತೀರಿ. ಇದೇನೋ ಒಂದು ತಮಾಷೆ ಆಗಿ ನೀವು ಮಾತಾಡಿರ್ಬೋದು, ಸರಿ ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸಿದ್ದೀವಿ. ಒಳ್ಳೇದಾಗಲಿ. ಸೊ ಇವಿಷ್ಟು ಸೋನು ಗೌಡ ಅವರ ಮಾತುಗಳು. ಜರ್ನಲಿಸ್ಟ್, ವಿಡಿಯೋ ಜರ್ನಲಿಸ್ಟ್ ಸುಜಿತ್ ಜೊತೆ ಕಾರ್ತಿಕ್ ಕುಂದರ್, ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.